ಚಾಮರಾಜನಗರದಲ್ಲಿ ಮೂವರ ಶೂಟೌಟ್ ಕೇಸ್ ಸುಖಾಂತ್ಯವಾಗಿದೆ. ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಶಾಸಕ ಮಂಜುನಾಥ್ ಅವರು ಸಕ್ಸಸ್ ಆಗಿದ್ದಾರೆ. ಪ್ರೊಟೆಸ್ಟ್ ಕೈ ಬಿಡುವಂತೆ ಶಾಸಕ ಮಂಜುನಾಥ್ ಅವರು ಮನವೊಲಿಕೆ ಮಾಡಿದ್ರು. ಅದರಂತೆ ಈಗ ಪ್ರತಿಭಟನಾ ನಿರತರು ಶಾಸಕರ ಮಾತನ್ನ ಒಪ್ಪಿ ಈಗ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ನಿನ್ನೆ ಬೆಳಗಿನ ಜಾವ ಆದಂಥ ಒಂದು ಶೂಟೌಟ್ ಪ್ರಕರಣ, ಆ ಒಂದು ಘಟನೆಯನ್ನು ಖಂಡಿಸಿ ನಿನ್ನೆಯಿಂದಲೂ ಸಹ ನಿರಂತರವಾಗಿ ಮೃತರ ಕುಟುಂಬಸ್ಥರು, ಗ್ರಾಮಸ್ಥರು, ವಿವಿಧ ಸಂಘಟನೆಗಳು, ಸಂಬಂಧಿಕರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ಒಂದು ಶೂಟೌಟ್ ನಿಜವಾಗಿಯೂ ಸಹ ಉದ್ದೇಶಪೂರ್ವಕವಾಗಿಯೇ ಮಾಡಲಾಗಿದೆ. ಅವರು ಯಾರೂ ಸಹ ಬೇಟೆಗಾರರಲ್ಲ, ಅವರೆಲ್ಲರೂ ಸಹ ರೈತರು. ಮಗದೊಂದು ಕಡೆ ಇದರ ತನಿಖೆ ಆಗಬೇಕು, ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಬೇಕು. ಹಾಗೆ ಮೃತರ ಕುಟುಂಬಗಳಿಗೆ ತಲಾ 2 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸ್ತಾ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇತ್ತು. ಈಗ ಫೈನಲಿ ಸ್ಥಳೀಯ ಶಾಸಕರಾಗಿರುವಂತಹ ಮಂಜುನಾಥ್ ಅವರ ಮನವೊಲಿಕೆಯ ಬಳಿಕ ಪ್ರತಿಭಟನಾ ನಿರತರು ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಇನ್ನು ವೀಕ್ಷಕರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರವೇ ಶಿಕ್ಷೆ ಆಗಬೇಕು. ಮೃತ ಕುಟುಂಬಗಳಿಗೆ ತಲಾ 2 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು. ಉತ್ತಮ ಶಿಕ್ಷಣ ಸರ್ಕಾರವೇ ಕೊಡಬೇಕು ಅಂತ ಕುಟುಂಬಸ್ಥರು ಈ ಸಂದರ್ಭದಲ್ಲಿ ತಾಕೀತನ್ನ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ ಅಂತ ರೈತ ಮುಖಂಡ ಜೋಸೆಫ್ ಅವರು ಹೇಳಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಶಾಸಕರು ಮನವೊಲಿಸುವ ಸಂದರ್ಭದಲ್ಲಿ ರೈತ ಮುಖಂಡರಾದಂಥ ಜೋಸೆಫ್ ಅವರು ಸರ್ಕಾರಕ್ಕೆ ಒಂದಷ್ಟು ಆಗ್ರಹಗಳನ್ನು ಮಾಡಿದರು, ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. 3 ಜನ ಬಲಿಯಾದ್ರಲ್ಲ ಗುಂಡೇಟಿಗೆ, ಅವರಿಗೆ ಅವರ ಒಂದು ಕುಟುಂಬಕ್ಕೆ 2 ಕೋಟಿ ಪರಿಹಾರ ಮತ್ತೆ ಅವರ ಕುಟುಂಬಕ್ಕೆ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಅದು ಅಲ್ಲದೆ ಈ ಗುಂಡಿಗೆ ತೊಂದರಲ್ಲ ಅವ್ರ ಮೇಲೆ FIR ಮಾಡಿ ತಕ್ಷಣ ಕಾನೂನು ಜೈಲಲ್ಲಿ ಶಿಕ್ಷೆ ಕೊಡಿಸ್ಬೇಕು. ಉಸ್ತುವಾರಿ ಮಂತ್ರಿ ಅವರು ಬಂದಾಗ ನಾವು ಮಾತಾಡಿದಕ್ಕೆ ಅರಣ್ಯ ಇಲಾಖೆ ಅವರು ತಪ್ಪು ಮಾಡಿದ್ದಾರೆ. ಅದು ನಾವು ಸಂಬಂಧಪಟ್ಟ ಅರಣ್ಯ ಮಂತ್ರಿ ಹತ್ರ ಮಾತಾಡ್ತೀವಿ, ಮತ್ತೆ CM ಹತ್ರ ಮಾತಾಡ್ಬಿಟ್ಟು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ನಿನ್ನೆಯಿಂದ ನಾವು ಪ್ರತಿಭಟನೆ ಮಾಡಿದ್ದು, ನಿನ್ನೆ ಎಲ್ಲ ಒಪ್ಪಿದ್ರು, ಭರವಸೆಗಳನ್ನ ಒಪ್ಪಿಕೊಂಡು ಆಯ್ತು ಮಾಡ್ತೀನಿ ಅಂತ ನಮ್ಮ ಮಂಜುನಾಥ್ ಶಾಸಕರು ಒಪ್ಪಿದ್ದಾರೆ. ಇವತ್ತು ನಮಗೆ ಏನಾಗಿದೆ, ಅವ್ರನ್ನ ಯಾರು ಗುಂಡಿಗೆ ಕೊಂದರೋ ಅವ್ರನ್ನ ನಮಗೆ ಅರೆಸ್ಟ್ ಮಾಡಬೇಕು, FIR ಮಾಡಬೇಕಂತ ನಾವು ಬೆಳಿಗ್ಗೆಯಿಂದ ಹೋರಾಟ ಮಾಡ್ತೀವಿ. ಈಗ ನಮ್ಮ ಅನೂರು ಭಾಗದ ಶಾಸಕರು ಒಪ್ಕೊಂಡಿದ್ದಾರೆ. ಏನೆಲ್ಲ ನಿಮಗೆ ಕೋರಿಕೆಗಳು ಕೊಟ್ಟಿದ್ದೀವಿ ನಾವು ಅದನ್ನ ನಾವು ಕಾನೂನುಬದ್ಧವಾಗಿ ಮತ್ತೆ ಈಗ 15 ಲಕ್ಷ ಹಣ ಪರಿಹಾರವನ್ನು ಸಂಚಾರ ಮಾಡಿ ಕೊಟ್ಟು ಕಾನೂನು ಪ್ರಕಾರವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಮತ್ತೆ ಅವ್ರ ಮೇಲೆ ಏನು ಶಿಕ್ಷೆ ಧರಿಸಬೇಕು ಕೊಟ್ಟಿದ್ದಾರೆ ಸರ್. ಇನ್ನು ಮುಂದೆ ನಮಗೆ ಏನಂದ್ರೆ ಸರ್ ಕೋರಿಕೆ, ನಮ್ಮ ಕಾಡಂಚಿನ ಪ್ರದೇಶದಲ್ಲಿ ಮಹಾರಾಷ್ಟ್ರದ ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಸಾಗರ್, ಸೊ ಶೂಟೌಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಸಹ ಪ್ರತಿಭಟನೆಗಳು ನಡೀತಾ ಇತ್ತು. ಫೈನಲಿ ಪ್ರತಿಭಟನೆಯನ್ನು ವಾಪಸ್ ಪಡ್ಕೊಳ್ತಾ ಇದ್ದಾರೆ ಶಾಸಕರ ಒಂದು ಒತ್ತಾಯದ ಮೇರೆಗೆ. ಏನಾಯಿತು, ಈ ಒಂದು ಸಂಧಾನ ಮಾತುಕತೆ ಯಾವ ರೀತಿಗೆ ನಡೀತು, ಸರ್ಕಾರಕ್ಕೆ ಇಟ್ಟಿರ್ತಕ್ಕಂಥ ಬೇಡಿಕೆಗಳು ಏನೆಲ್ಲ ಇದಾವೆ ಅಂತ ಸಾಗರ್? ಶಿವಶಂಕರ್, ಏನೋ 3 ಜನರ ಮೃತರ ಕುಟುಂಬಸ್ಥರು ಹಾಗೂ ಸ್ಥಳೀಯರು ಮಾಡ್ತಿದ್ದಂತಹ ಪ್ರತಿಭಟನೆಗೆ ಸದ್ಯ ಇದೀಗ ತಾತ್ಕಾಲಿಕವಾಗಿ ಒಂದು ಬ್ರೇಕ್ ಅನ್ನ ಹಾಕಿರುವಂತದ್ದು. ಏನೋ ಸ್ಥಳೀಯ ಶಾಸಕರಾದಂತಹ MR ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಂಧಾನ ಸಭೆಯನ್ನ ಮಾಡಲಾಗಿತ್ತು. ಈ ಒಂದು ಸಭೆಯಲ್ಲಿ ಈಗಾಗಲೇ ಸಭೆಯು ಕೂಡ ಸಕ್ಸಸ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿರುವಂತದ್ದು. ಯಾಕೆಂತಂದ್ರೆ ಮೃತರ ಕುಟುಂಬಕ್ಕೆ ಸರ್ಕಾರದಿಂದ 2 ಲಕ್ಷದ ಹಕ್ಕೊತ್ತಾಯವನ್ನ ಮಾಡಿರುವಂತದ್ದು. ಇದರ ಜೊತೆಗೆ ಏನು ಮೃತರ ಕುಟುಂಬಸ್ಥರಲ್ಲಿ ಇರುವಂತಹ ಮಕ್ಕಳು, ಸಣ್ಣ ಮಕ್ಕಳಿದ್ದಾರೆ. ಆ ಸಣ್ಣ ಮಕ್ಕಳೆಲ್ಲರೂ ಕೂಡ ಸಂಪೂರ್ಣವಾಗಿ ವಿದ್ಯಾಭ್ಯಾಸವನ್ನ ಭರಿಸುವ ಕಾರ್ಯವನ್ನ ಸರ್ಕಾರವೇ ಮಾಡಬೇಕು. ಅದರ ಜೊತೆಗೆ ಕುಟುಂಬಗಳಿಗೆ ತಲಾ 2 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು. ಇದರ ಜೊತೆಗೆ ಏನು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಂತಹ ಅಧಿಕಾರಿಗಳೇನಿದ್ದಾರೆ ಅವರ ತಲೆದಂಡ ಆಗ್ಬೇಕು, ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಯನ್ನ ನೀಡಬೇಕು. ಈ ನಿಟ್ಟಿನಲ್ಲಿ ಇನ್ನೂ ಕೆಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಈಗಾಗಲೇ ಒಂದಿಷ್ಟು ಪ್ರತಿಭಟನೆಯನ್ನ ಮಾಡ್ತಿದ್ದಂತಹ ಪ್ರತಿಭಟನಾಕಾರರು ಅನೂರು ಶಾಸಕ ಮಂಜುನಾಥ್ ರವರ ನೇತೃತ್ವದಲ್ಲಿ ಸಂಧಾನ ಸಭೆಯನ್ನ ನಡೆಸಿ ಈಗಾಗಲೇ ತಾತ್ಕಾಲಿಕವಾಗಿ ಒಂದು ಪ್ರತಿಭಟನೆಯನ್ನ ಕೈ ಬಿಟ್ಟಿರುವಂತದ್ದು. ಜೊತೆಗೆ ಇಷ್ಟು ಯಾವೆಲ್ಲ ಅವರ ಷರತ್ತುಗಳನ್ನ ಹಾಕಿದ್ದಾರೆ ಆ ಎಲ್ಲ ಷರತ್ತುಗಳನ್ನ ಮೀರಿ ಇನ್ ಕೇಸ್ ಯಾವುದೇ ಪರಿಹಾರವನ್ನು ನೀಡದೆ ಹೋದ್ರೆ ಮುಂದಿನ ದಿನಗಳಲ್ಲೂ ಕೂಡ ಮತ್ತೆ ಇನ್ನೊಂದಷ್ಟು ಉಗ್ರ ಹೋರಾಟಗಳನ್ನ ಮಾಡುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಸದ್ಯ ಈಗಾಗಲೇ ತಾತ್ಕಾಲಿಕವಾಗಿ ನೀಡಿರುವಂತದ್ದು. ಏನು ತಾತ್ಕಾಲಿಕವಾಗಿ ತೆಗೆದುಕೊಂಡ ಈ ಒಂದು ನಿರ್ಧಾರದಿಂದ ಸಾಗರ್, ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ.
ಹೋರಾಟಗಾರರಿಗೆ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ. ಹನೂರು ಶಾಸಕ ಮಂಜುನಾಥ್ ಅವರು 10 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ವೈಯಕ್ತಿಕವಾಗಿ 15 ಲಕ್ಷ ನೀಡೋದಾಗಿ ಶಾಸಕರು ಮನವೊಲಿಕೆ ಮಾಡಿದ್ದಾರೆ. 15 ಲಕ್ಷ ಕುಟುಂಬಸ್ಥರ ಷರತ್ತುಗಳಿಗೆ ಒಪ್ಪಿಗೆಯನ್ನು ನೀಡಿದ್ದಾರೆ ಶಾಸಕ ಮಂಜುನಾಥ್ ಅವರು. ಸರ್ಕಾರದಿಂದ 5 ಲಕ್ಷ ಪರಿಹಾರ ಘೋಷಣೆ. ಮಗದೊಂದು ಕಡೆ ಹನೂರು ಶಾಸಕ ಮಂಜುನಾಥ್ ಅವರು 10 ಲಕ್ಷ ಪರಿಹಾರ. ಸೊ ಟೋಟಲ್ ಪರಿಹಾರ ಘೋಷಣೆ ಆಗಿದೆ. ಆದರೆ 2 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಆಗಬೇಕು ಅನ್ನುವ ಆಗ್ರಹವನ್ನು ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ವೀಕ್ಷಕರೇ, ಈಗ ನಿನ್ನೆಯಿಂದ ನಡೀತಾ ಇದ್ದಂಥ ಈ ಒಂದು ವಿಚಾರ ಏನಿತ್ತು, ಇದು ಒಂದು ರೀತಿಗೆ ತಾರ್ಕಿಕ ಅಂತ್ಯ ಕಂಡಿದೆ. ಅಂದರೆ ತಾರ್ಕಿಕ ಅನ್ನೋದಕ್ಕಿಂತ ತಾತ್ಕಾಲಿಕವಾಗಿ ಅಂತ್ಯ ಕಂಡಿದೆ. ಒಂದು ಕಡೆ ನಿಜಕ್ಕೂ ಈ ಒಂದು ಶೂಟೌಟ್ ಇದೆಯಲ್ಲ, ಇದು ದುರುದ್ದೇಶಪೂರ್ವಕವಾಗಿ ಮಾಡಲಾಗಿದೆ. ಮೃತರು ಯಾರು ಕೂಡ ಬೇಟೆಗಾರರಲ್ಲ, ಅವರು ಬೇಟೆ ಮಾಡಲಿಕ್ಕೆ ಹೋದಂಥವರಲ್ಲ, ಸುಖ ಸುಮ್ಮನೆ ಕಥೆ ಕಟ್ತಾ ಇದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅನ್ನುವ ಆರೋಪವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಬೇರಿನ ಸ್ವತಃ ಅರಣ್ಯ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರೇ ಇಲ್ಲ ಇವರ ಹತ್ರ ನಾಡ ಬಂದೂಕುಗಳು ಸಿಕ್ಕಿದ್ದಾವೆ, ಅಷ್ಟೇ ಅಲ್ಲ ಜಿಂಕೆ ಮಾಂಸ ಸಿಕ್ಕಿದೆ 4 ಬ್ಯಾಗ್ಗಳಲ್ಲಿ ಅನ್ನುವಂಥ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಸೊ ಒಂದು ಕಡೆ ಜುಡಿಷಿಯಲ್ ಎಂಕ್ವೈರಿಗೂ ಸಹ ಇದನ್ನು ಒಪ್ಪಿಸಲಾಗಿರುವಂಥದ್ದು, ನ್ಯಾಯಾಂಗ ತನಿಖೆ ಒಂದು ಕಡೆ ನಡೀತಾ ಇದೆ. ಇದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ. ಆದರೆ ಮಗದೊಂದು ಕಡೆ ಈ ಒಂದು ಹೋರಾಟ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯದಾದ್ಯಂತ ತೀವ್ರ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಅಮಾಯಕರ ಪ್ರಾಣ, 3 ಜನರ ಪ್ರಾಣ ಹೋಗುತ್ತೆ ಅನ್ನೋದಾದರೆ, ಯಾರೋ ಬೇಜವಾಬ್ದಾರಿತನದಿಂದಲೋ ಅಥವಾ ಗೊತ್ತಿಲ್ಲದೆ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದಾದರೆ ಸಹಜವಾಗಿ ಅದು ಅನುಮಾನದ ದೃಷ್ಟಿಕೋನದಿಂದಲೇ ನೋಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು. ಆದರೆ ಫೈನಲ್ ಈಗ ಶಾಸಕರೇನೋ ವೈಯಕ್ತಿಕವಾಗಿ ಪರಿಹಾರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಅದಕ್ಕೆ ಹೋರಾಟಗಾರರು ಒಪ್ಪಿಗೆಯನ್ನು ಕೊಡ್ತಾರೆ, ಅದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ.